ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ SBI ಕಡೆಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದಿರೋಕೆನೋ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗ್ಬೇಕೇನೋ. ಏನಪ್ಪಾ ಅಂದ್ರೆ SBI ಅವರಿಗೆ ಈಗ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರೆ. ಟೋಟಲ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 1,500 ಅಧಿಕ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ಜಾಬ್ ವೇಕೆನ್ಸಿಗಳು ಖಾಲಿದಾವೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇವಾಗ ಎಕ್ಸಾಮ್ ಯಾವ ನಡೆದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ಹಾಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಮುಂಚೆ ಎಕ್ಸಾಮ್ ಯಾವ ಇರುತ್ತಪ್ಪ ಅಂದ್ರೆ ಫೇಸ್ 1 ಇರುತ್ತೆ. ಫೇಸ್ 1 ಒಳಗೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು ಆಗಸ್ಟ್ ಒಳಗೆ ಕಂಡಕ್ಟ್ ಮಾಡಿ ತಿಳಿಸಿದ್ದಾರೆ. ಹಾಗೆ ಫೇಸ್ 2 ಎಕ್ಸಾಮ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಲ್ಲಿ ಕಂಡಕ್ಟ್ ಮಾಡಿ ತಿಳಿಸಿದ್ದಾರೆ. ಹಾಗೆ ಫೇಸ್ 3 ಏನಪ್ಪಾ ಅಂದ್ರೆ ನಿಮಗೆ ಟೆಸ್ಟಿಂಗ್ ಅಂದ್ರೆ ಫಿಸಿಕಲ್ ಟೆಸ್ಟ್ ಏನಪ್ಪಾ ಮೆಡಿಕಲ್ ಟೆಸ್ಟ್ ನಡೆಸ್ತಾರೆ. ಅದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಕ್ಟೋಬರ್ ನವೆಂಬರ್ ಒಳಗೆ ನಡೆದಂತ ಇಲ್ಲಿ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಓಕೆನಾ. ಇವಾಗ ಬಂದ್ಬಿಟ್ಟು ಜಾಬ್ ಎಷ್ಟು ವೇಕೆನ್ಸಿಗಳು ಖಾಲಿ ಅಂತ ಈಗ ನೋಡ್ತಾ ಹೋಗೋಣ. ಓಕೆ, ಈಗ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕೆಟಗರಿ ವೈಸ್ ನಾವು ಈಗ ವೇಕೆನ್ಸಿಗಳು ನೋಡ್ತಾ ಹೋಗೋಣ. ಈಗ ರೆಗ್ಯುಲರ್ ವೇಕೆನ್ಸಿಗಳು ಬಂದ್ಬಿಟ್ಟು SC ಅವರಿಗೆ 214 ವೇಕೆನ್ಸಿಗಳು ಖಾಲಿದಾವೆ. ST ಅವರಿಗೆ 108 ವೇಕೆನ್ಸಿಗಳು ಖಾಲಿದಾವೆ. OBC ಕೆಟಗರಿಗೆ 390 ವೇಕೆನ್ಸಿಗಳು ಖಾಲಿದಾವೆ. ಹಾಗೆ EWS ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 144 ವಿದ್ಯಾರ್ಥಿಗಳು ಖಾಲಿದಾವೆ. ಹಾಗೆ UR ಏನಪ್ಪಾ ಅಂದ್ರೆ 558 ಹುದ್ದೆಗಳು ಖಾಲಿದಾವೆ ನಾವು ನೋಡ್ತಾ ಹೋಗ್ಬೋದು. ಟೋಟಲ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 1,446 ಹುದ್ದೆಗಳು ಖಾಲಿದಾವೆ ಅಂತ ಇಲ್ಲಿ ನಾವು ರೆಗ್ಯುಲರ್ ವೇಕೆನ್ಸಿ ನೋಡ್ತಾ ಹೋಗೋದಕ್ಕೆ. ಹಾಗೆ ಬ್ಯಾಕ್ಲಾಗ್ ವಿದ್ಯಾರ್ಥಿ ಅಂದ್ರೆ ಬ್ಯಾಕ್ಲಾಗ್ ಮತ್ತು ರೆಗ್ಯುಲರ್ ವೇಕೆನ್ಸಿ ವ್ಯತ್ಯಾಸ ಇರುತ್ತೆ. ರೆಗ್ಯುಲರ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಯರ್ ಬಿಡ್ತಾರಲ್ವಾ, ಅದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರೆಗ್ಯುಲರ್ ವೇಕೆನ್ಸಿ ಆಗಿರುತ್ತೆ. ಬ್ಯಾಕ್ಲಾಗ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ಒಳಗೆ ನೀವು ಯಾವ ವೇಕೆನ್ಸಿಗಳು ಫಿಲ್ ಮಾಡಿರಲ್ವಾ, ಮಿಕ್ಕಿದ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅದು ಬ್ಯಾಕ್ಲಾಗ್ ವೇಕೆನ್ಸಿ ಆಗಿರ್ತದೆ. ಬ್ಯಾಕ್ಲಾಗ್ ವೇಕೆನ್ಸಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ 54 ಹುದ್ದೆಗಳು ಖಾಲಿದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಟೋಟಲ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 1,500 ವೇಕೆನ್ಸಿಗಳು ಇಲ್ಲಿ ಖಾಲಿದಾವೆ ಅಂತ ಇಲ್ಲಿ ಅಫಿಷಿಯಲ್ ಆಗಿ ಅವರು ತಿಳಿಸಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ PW ಕ್ಯಾಂಡಿಡೇಟ್ ಏನಪ್ಪಾ ಟೋಟಲ್ ಆಗಿ ಅವ್ರು 16 ವೇಕೆನ್ಸಿಗಳು ಇಲ್ಲಿ ಖಾಲಿದಾವೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದನ್ನ ಯಾವಾಗ ಅಪ್ಲೈ ಮಾಡಕ್ ಸ್ಟಾರ್ಟ್ ಆಗುತ್ತೆ, ಕೊನೆ ದಿನಕ್ಕೆ ಯಾವ ಅಂತ ಈಗ ನೋಡ್ತಾ ಹೋಗೋಣ. ಮೊದಲಿಂದ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟಿಂಗ್ ಮಾಡಿಫಿಕೇಶನ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ ಒನ್ ಟೈಮ್ ನೀವು ಅಪ್ಲಿಕೇಶನ್ ಆಗಕ್ಕೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಆಗಿ ನಿಮ್ಗೆ ಏನಪ್ಪಾ ಎಡಿಟಿಂಗ್ ಆಪ್ಷನ್ ಕೂಡ ಕಂಪ್ಲೀಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ 14 ಅಂದ್ರೆ ಜೂನ್ 18 ಸ್ಟಾರ್ಟ್ ಆಗಿ ಜುಲೈ 8 ವರೆಗೆ ಏನಪ್ಪಾ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ತಪ್ಪಾದ್ರೂ ಕೂಡ ಏನಪ್ಪಾ ಎಡಿಟಿಂಗ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗೋ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಜೊತೆಗೆ ಅಪ್ಲಿಕೇಶನ್ ಹಾಕೋದು ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು 18ನೇ ತಾರೀಕು ಜೂನ್ ಸ್ಟಾರ್ಟ್ ಆಗಿ 8ನೇ ತಾರೀಕು ಜುಲೈ ಒಳಗೆ ಎಂಡ್ ಆಗುತ್ತೆ. ಇಷ್ಟು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪೇಮೆಂಟ್ ಅಪ್ಲಿಕೇಶನ್ ಫೀಸ್ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಪೇಮೆಂಟ್ ಫಿಲ್ ಮಾಡೋ ಡೇಟ್ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 18/6/2020 207 ಅಂದ್ರೆ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅವತ್ತೇ ಕೂಡ ನಿಮ್ದು ಅಪ್ಲಿಕೇಶನ್ ಪೇಮೆಂಟ್ ಫಿಲ್ ಮಾಡೋ ಕೂಡ ಎಂಡ್ ಆಗುತ್ತೆ. ಓಕೆ, ಇವಾಗ ಇದು ಎರಡು ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡೌನ್ಲೋಡ್ ಪ್ರಿಲಿಮಿನರಿ ಎಕ್ಸಾಮ್ ಆಲ್ ಟಿಕೆಟ್ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಿಲ್ವಾ ಏನಪ್ಪಾ ಅಂದ್ರೆ ನೀವು ಆಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡಕಪ್ಪ ಅಂದ್ರೆ ಏನು ಜುಲೈ ಒಳಗೆ ಏನಪ್ಪಾ ಅಂದ್ರೆ ಫಸ್ಟ್ 3rd ವೀಕ್ ಒಳಗೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಆಲ್ ಟಿಕೆಟ್ ನ ಬಿಟ್ಟಿರ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಎಕ್ಸಾಮ್ ನ ಬರಿಬೇಕಂತ ಇಲ್ಲಿ ತಿಳಿಸಿದ್ದಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೇಸ್ 1 ಒಳಗೆ ಏನಪ್ಪಾ ಇದು ಬಂದ್ಬಿಟ್ಟು ಏನಪ್ಪಾ ಫೇಸ್ 1 ಆಯ್ತು, ಅಪ್ಲಿಕೇಶನ್ ಹಾಕೋದಾಯ್ತು, ಆಲ್ ಟಿಕೆಟ್ ಯಾವಾಗ ಬರ್ತಾವೆ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಫೇಸ್ 1 ಒಳಗೆ ಏನ್ ಈಗ ಅದು ಕೂಡ ಆಯ್ತು, ಆಗಸ್ಟ್ ಒಳಗೆ ನಿಮಗೆ ಅಪ್ಲಿಕೇಶನ್ ಕೂಡ ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೇಸ್ 2 ನಿಮಗೆ ಮೇನ್ ಎಕ್ಸಾಮ್ ಆಲ್ ಟಿಕೆಟ್ ಯಾವ ಡೌನ್ಲೋಡ್ ಮಾಡಿ ಬರ್ತಾರಪ್ಪ ಅಂದ್ರೆ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ನಿಮಗೆ ಬಿಡ್ತಾರೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಫೇಸ್ 2 ನೋಡೋಣ. ಫೇಸ್ 2 ಒಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಫೇಸ್ 2 ಏನು ಸೆಪ್ಟೆಂಬರ್ ಒಳಗೆ ಏನಪ್ಪಾ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಓಕೆನಾ, ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಕ್ಟೋಬರ್ ನವೆಂಬರ್ ಒಳಗೆ ಏನಪ್ಪಾ ನಮಗೆ ಏನಪ್ಪಾ ಅಂದ್ರೆ ಟೆಸ್ಟ್ ನಡೆಸ್ತಾರೆ, ಇಂಟರ್ವ್ಯೂ ಕನೆಕ್ಟ್ ಮಾಡ್ತಾ ಅಂತ ನಾವು ಗ್ರೂಪ್ ಎಕ್ಸರ್ಸೈಸ್ ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ 3 ಒಳಗೆ ಏನಪ್ಪಾ ಟೆಸ್ಟಿಂಗ್ ಕೂಡ ಇರುತ್ತೆ, ಅದು ಅಕ್ಟೋಬರ್ ನವೆಂಬರ್ ಇಲ್ಲಿ ನಡೀತದೆ ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಓಕೆ, ನಿಮ್ಗೆ ಏನೋ ಡೌಟ್ ಇದ್ರೆ ಒನ್ ಟೈಮ್ ವಿಡಿಯೋ ಪಾಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಏನಪ್ಪಾ ಜಸ್ಟ್ ನೀವು ನೋಡ್ಕೋಬಹುದು. ಓಕೆನಾ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಯಾವ ಫೇಸ್ 1 ಎಕ್ಸಾಮ್ ಇರುತ್ತೆ, ಯಾವ ಫೇಸ್ 2 ಎಕ್ಸಾಮ್ ಇರುತ್ತೆ, ಯಾವಾಗ ನಮ್ದು ಮೆಡಿಕಲ್ ಟೆಸ್ಟ್ ಕೂಡ ಎಕ್ಸರ್ಸೈಸ್ ಟೆಸ್ಟ್ ಕೂಡ ಇರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಒನ್ ಟೈಮ್ ಚೆಕ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜಾಬ್ ಬಗ್ಗೆ ಅಪ್ಲಿಕೇಶನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ PW ಕ್ಯಾಂಡಿಡೇಟ್ ಅಂದ್ರೆ PW ಕ್ಯಾಂಡಿಡೇಟ್ ಆಗಿರ್ಬೋದು ಏನಪ್ಪಾ ಅಂದ್ರೆ ಕಂಡಕ್ಟಿಂಗ್ ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು ಏನಪ್ಪಾ ನಿಮಗೆ ಜುಲೈ ಒಳಗೆ ನಡೆಸ್ತಾರೆ. ಓಕೆನಾ, ಬೇರೆಯವರಿಗೆಲ್ಲ ಆಗಸ್ಟ್ ನಡೆಸಿದ್ರೆ ನಿಮ್ಗೆ ಜುಲೈ ಒಳಗೆ ನಡೆಸ್ತಾ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ. ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ನಮ್ಗೆ ಎಲಿಜಿಬಲ್ ಏನಿರಕಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಬಂದ್ಬಿಟ್ಟು ಏನಪ್ಪಾ ನಿಮ್ಗೆ 21 ವರ್ಷ ಒಳಗೆ ಕೆಳಗಿರ್ಬೋದು. ನೀವೇನಪ್ಪಾ ಅಂದ್ರೆ 21 ವರ್ಷ ಮೇಲ್ಪಟ್ಟವರು ಎಲ್ಲ ಕೂಡ ಜಾಬ್ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ
ನಿಮ್ಗೆ ಕೆಟಗರಿ ವೈಸ್ ಏನಪ್ಪಾ ಅಂದ್ರೆ ಏಜ್ ರಿಲೆಕ್ಷನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಏನಪ್ಪಾ ಅಂದ್ರೆ OBC ಅವ್ರು 4 ಮಂದಿಗೆ 3 ವರ್ಷ ಕೊಟ್ಟಿದ್ದಾರೆ. 5 ವರ್ಷ 10 ವರ್ಷ ಏನಪ್ಪಾ ಅಂದ್ರೆ ಈ ಕೆಟಗರಿ ವೈಸ್ ಈ ಕೆಟಗರಿ ವೈಸ್ ಯಾವ ತರ ಗೌರ್ಮೆಂಟ್ ಅವ್ರು ಕೊಡ್ತಾರೆ ಅದೇ ತರ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಯಾವುದೇ ತರ ಇಲ್ಲಿ ವ್ಯತ್ಯಾಸ ಕೂಡ ಇಲ್ಲಿ ಮಾಡಿಲ್ಲ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಏಜ್ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಕ್ಕೆ ನೆಕ್ಸ್ಟ್ ಬೆಂಚ್ ಇದು ಬೇಡ. ನೆಕ್ಸ್ಟ್ ಎಕ್ಸಾಮ್ ಆದ್ಮೇಲೆ ಯಾವ ಸಿಲೆಬಸ್ ಇರುತ್ತೆ, ಯಾವ ತರ ಓದ್ಬೇಕಪ್ಪ ಅನ್ನೋ ಸಿಲೆಬಸ್ ಕೂಡ ಕೊಟ್ಟಿದ್ದೀರಿ. ಅದು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ ಫಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. ಅದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಂಬರ್ ಆಫ್ ಕ್ವಶನ್ 40 ಕ್ವಶನ್ ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಇರುತ್ತೆ, ಅದು 30 ಕ್ವಶನ್ ಇರ್ತವೆ. ಹಾಗೆ ರೀಸನಿಂಗ್ ಎಬಿಲಿಟಿ ಇರುತ್ತೆ, ಅದು 30 ಕ್ವಶನ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 100 ಕ್ವಶನ್ ಇರುತ್ತೆ. ಇಂಗ್ಲಿಷ್, ಕ್ವಾಂಟಿಟಿ ಆಪ್ಟಿಟ್ಯೂಡ್, ರೀಸನಿಂಗ್ ಇದೆ. ಟೋಟಲ್ ಬಂದು 100 ಕ್ವಶನ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 100 ಕ್ವಶನ್ ಅಂದ್ರೆ ಪ್ರತಿ ಒಂದು ಕ್ವಶನ್ 1 ಮಾರ್ಕ್ಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಟೈಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 1 ಅವರ್ ಇರುತ್ತೆ. ಟೈಮ್ ಒಂದು ತುಂಬಾ ಕಮ್ಮಿ ಇರುತ್ತೆ. ನಿಮ್ಗೆ 1 ನಿಮಿಷಕ್ಕೆ ನಿಮ್ಗೆ ಓಕೆ, ನಿಮ್ಗೆ ಏನಪ್ಪಾ ಅಂದ್ರೆ 1 ನಿಮಿಷಕ್ಕೆ 1 ಕ್ವಶನ್ ಅಟೆಂಡ್ ಮಾಡಿದ್ರು 60 ಕ್ವಶನ್ಗೆ 1 ಅವರ್ ಆಗುತ್ತೆ. ಇವಾಗ ಏನಪ್ಪಾ ಎಕ್ಸ್ಟ್ರಾ ನೀವು 40 ಕ್ವಶನ್ ಅಟೆಂಡ್ ಮಾಡಬೇಕು ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ 40 ಕ್ವಶನ್ ಅಟೆಂಡ್ ಮಾಡಕ್ಕೆ ನಿಮ್ಗೆ 40 ನಿಮಿಷ ಇಲ್ಲ. ಹಾಗಾಗಿ ನೀವು 1 ಅವರ್ ಒಳಗೆ ಏನಪ್ಪಾ ಅಂದ್ರೆ ಯಾವ ಕ್ವಶನ್ ಬರ್ತವೆ ಅದನ್ನ ಬೇಗ ನೀವು ಅಟೆಂಡ್ ಮಾಡೋಕೆ ನಿಮ್ಗೆ ಅದು ಎಬಿಲಿಟಿ ಇರಬೇಕು. ಹಾಗಾಗಿ ಏನಪ್ಪಾ ಅಂದ್ರೆ ಟೈಮ್ ಕಮ್ಮಿ ಇರುತ್ತೆ, ಕ್ವಶನ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ಗೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಟೈಮ್ಗಳು ತುಂಬಾ ಕಮ್ಮಿ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಅಬ್ಜೆಕ್ಟಿವ್ ಟೈಪ್ ಏನಂತ ಅಂದ್ರೆ ಅದು ಪೇಪರ್ 1 ಆಯ್ತದ. ಪೇಪರ್ 1 ಇಲ್ಲಿ ತೋರಿಸ್ತೀವಿ. ಇದು ಪೇಪರ್ 1 ಈ ಸಿಲೆಬಸ್ ಆಯ್ತು. ಕನ್ಫ್ಯೂಸ್ ಆಗ್ತಿಲ್ಲ. ಇದು ಪೇಪರ್ 1 ಬಂದ್ಬಿಟ್ಟು ಇದು ಪೇಪರ್ 1 ಸಿಲೆಬಸ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ 2 ಅಂದ್ರೆ ಪೇಪರ್ 1 ಕ್ವಾಲಿಫೈ ಆಗಿ ಪೇಪರ್ 2 ಗೆ ಏನ್ ಸಿಲೆಬಸ್ ಇತ್ತು ಅಂತ ನೋಡ್ತಾ ಹೋಗೋಣ. ಇದು ಪೇಪರ್ 1 ಬಂದ್ಬಿಟ್ಟು ಪೇಪರ್ 2 ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರೀಸನಿಂಗ್ ಕಂಪ್ಯೂಟರ್ ಆಬಿಲಿಟಿ ಇರುತ್ತೆ. ಅದು ನಂಬರ್ ಆಫ್ ಕ್ವಶನ್ 40 ಕ್ವಶನ್ ಇರ್ತವೆ. ಇದೇನಪ್ಪಾ ಅಂದ್ರೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಬಿಲಿಟಿ ಇರುತ್ತೆ, 40 ಕ್ವಶನ್ ಇರ್ತವೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನೆಕ್ಸ್ಟ್ ಸೆಕೆಂಡ್ ಡಾಟಾ ಅನಾಲಿಸ್ ಇಂಟರ್ಪ್ರಿಟೇಷನ್ ಗೆ 30 ಕ್ವಶನ್ ಇರ್ತವೆ. ಅದು ಬಂದ್ಬಿಟ್ಟು 60 ಮಾರ್ಕ್ಸ್ ಅಂದ್ರೆ ಅದು 60 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜನರಲ್ ಅವೇರ್ನೆಸ್ ಮತ್ತೆ ಎಕನಾಮಿಕಲ್ ಬ್ಯಾಂಕಿಂಗ್ ನಾಲೆಜ್ ಬಗ್ಗೆ 60 ಕ್ವಶನ್ ಇರ್ತವೆ. ಅದು ಬಂದ್ಬಿಟ್ಟು 60 ಏನಪ್ಪಾ ಅಂದ್ರೆ ನಿಮಗೆ 60 ಮಾರ್ಕ್ಸ್ ಇರ್ತವೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 40 ಕ್ವಶನ್ 20 ನಿಮಿಷ 20 ಮಾರ್ಕ್ಸ್ ಇರ್ತವೆ. ಅಂದ್ರೆ ಎರಡು ಕ್ವಶನ್ ಸೇರಿ 1 ಮಾರ್ಕ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇನ್ಸ್ ಎಕ್ಸಾಮ್ ಒಳಗೆ ಫೇಸ್ 2 ಇರುತ್ತೆ. ಟೋಟಲ್ ನಿಮಿಷ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 3 ಅವರ್ ನಿಮ್ಗೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಕ್ವಶನ್ ಎಷ್ಟು ಇದಾವಪ್ಪ ಅಂದ್ರೆ 170 ಕ್ವಶನ್ ಇರ್ತವೆ. 200 ಮಾರ್ಕ್ಸ್ 3 ಅವರ್ ಇರ್ತವೆ. ಇದಕ್ಕೆ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ. ಅನ್ಕೊಂತೀರಾ 6 12 3 18 ಓಕೆ ಸೇಮ್ ಒಂದು ಇದಕ್ಕೆ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ. ಇದಕ್ಕೆ ಆರಾಮ್ ಎಕ್ಸಾಕ್ಟ್ ಟೈಮ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಪೇಜ್ ಒಳಗೆ ಆರಾಮ್ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬಹುದು. ಏನ ಪ್ರಾಬ್ಲಮ್ ಏನಾಗದಪ್ಪ ಅಂದ್ರೆ ಪೇಜ್ 1 ಒಳಗೆ ಏನಪ್ಪ ನೀವು ಬೇಗ ನೀವು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಪೇಜ್ 2 ಒಳಗೆ ನೀವು ಈಸಿಯಾಗಿ ಎಷ್ಟು ಕ್ವಶನ್ ಕೊಟ್ಟಿದ್ದಾರೆ ಅಷ್ಟು ಕ್ವಶನ್ ಏನಪ್ಪಾ ನಿಮಗೆ ಇಲ್ಲಿ ಟೈಮ್ ಕೂಡ ಇದೆ. ಓಕೆ, ಆರಾಮಾಗಿರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಫೇಸ್ 1 ಫೇಸ್ 2 ಇತ್ತು. ಫೇಸ್ 3 ಒಳಗೆ ಏನಪ್ಪಾ ಅಂದ್ರೆ ಏನ್ ಟೆಸ್ಟ್ ಮಾಡ್ತಾರೆ ಮತ್ತೆ ಗ್ರೂಪ್ ಡಿಸ್ಕಷನ್ ಬಗ್ಗೆ ಇರುತ್ತೆ. ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಫೇಸ್ 1 ಫೇಸ್ 2 ಕ್ಲಿಯರ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಗ್ರೂಪ್ ಡಿಸ್ಕಷನ್ ಮತ್ತೆ ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ನೋಡೋದಾದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಟೋಟಲ್ 50 ಏನಪ್ಪಾ ಅಂದ್ರೆ 50 ಮಾರ್ಕ್ಸ್ ಇರುತ್ತೆ. ಗ್ರೂಪ್ ಡಿಸ್ಕಷನ್ ಗೆ 20 ಮಾರ್ಕ್ಸ್ ಕೊಡ್ತಾರೆ, ಇಂಟರ್ವ್ಯೂಗೆ 30 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ ಬಂದ್ಬಿಟ್ಟು ಏನಪ್ಪಾ ನಮಗೆ 50 ಮಾರ್ಕ್ಸ್ ಇರುತ್ತೆ. ನೀವು ಜಸ್ಟ್ ಗ್ರೂಪ್ ಡಿಸ್ಕಷನ್ ಸ್ವಲ್ಪ ನೀವು ಬೇಸಿಕ್ ಆರಾಮ್ ಮಾಡಿದ್ರಿ ಓಕೆ ಆಗುತ್ತೆ. ಇಂಟರ್ವ್ಯೂ ಬಗ್ಗೆ ನಿಮ್ ಬಯೋಗ್ರಫಿ ಹೇಳಿದ್ರಿ ಏನಪ್ಪಾ ಬಯೋಡಾಟಾ ಹೇಳಿದ್ರಿ ಅಲ್ಲಿ 30 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ ಆಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ 50 ಕ್ವಶನ್ 50 ಮಾರ್ಕ್ಸ್ ಇರ್ತಾರೆ. ಇದು ಬಂದ್ಬಿಟ್ಟು ಫೇಸ್ 1 ಫೇಸ್ 2 ಫೇಸ್ 3 ಬಗ್ಗೆ ಮಾಹಿತಿ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಸೆಲೆಕ್ಷನ್ ಯಾವ ತರ ಮಾಡ್ತಾರೆ ಕೂಡ ಇಲ್ಲಿ ತಿಳಿಸಿದ್ದಾರೆ. ಯಾವ ತರ ಫೈನಲ್ ಸೆಲೆಕ್ಷನ್ ಕೂಡ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಒಂದು ಟೈಮ್ ನಿಮಗೆ ಓದಿ ಹೇಳ್ತೀನಿ. ಓಕೆನಾ, ದ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ದ ಕ್ವಾಲಿಫೈ ದ ಬೋತ್ ಫೇಸ್ 2 and phase 3 separately. And this marks obtained main examination phase 2 both objective test and descriptive test will be added the marks obtained phase 3. The preparing for the final merit list ಏನಪ್ಪಾ ಅಂದ್ರೆ ನೀವು ಫೇಸ್ 1 ಒಳಗೆ ಜಸ್ಟ್ ನೀವು ಕ್ವಾಲಿಫೈಗೋಸ್ಕರ ಅಂದ್ರೆ ಫೇಸ್ 2 ಒಳಗೆ ಕ್ವಾಲಿಫೈಗೋಸ್ಕರ ನಿಮಗೆ ಫೇಸ್ 1 ಎಕ್ಸಾಮ್ ನಡೆಸ್ತಾರೆ. ನೀವು ಫೇಸ್ 1 ಕ್ಲಿಯರ್ ಆದ್ಮೇಲೆ ಫೇಸ್ 2 ಮತ್ತೆ ಫೇಸ್ 3 ಏನಪ್ಪಾ ಅಂದ್ರೆ ನಿಮಗೆ ಮಾರ್ಕ್ಸ್ ಕನ್ಸಿಡರ್ ಆಗಿ ನಿಮ್ಮ ಮೆರಿಟ್ ಲಿಸ್ಟ್ ಬರ್ತಾರೆ. ನಿಮ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫೇಸ್ 3 ಫೇಸ್ 2 ಒಳಗೆ ನೀವು ಜಾಸ್ತಿ ಮಾರ್ಕ್ ತಗೋದು. ಅದು ತಗೊಂಡ್ರಾಗ ಏನಪ್ಪಾ ನಿಮ್ಗೆ ಎಲ್ಲಿ ನಿಮ್ಗೆ ಜಾಬ್ ಅಲೋಕೇಶನ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಫೇಸ್ 1 ಇಂಪಾರ್ಟೆಂಟ್ ಆಗೋದಿಲ್ಲ, ಜಸ್ಟ್ ನೀವು ಅದನ್ನ ಕ್ಲಿಯರ್ ಮಾಡಬೇಕು. ಯಾವ ತರ EPS ಒಳಗೆ ಫಿಲಿಮ್ಸ್ ಪಾಸ್ ಮಾಡ್ತಾರಲ್ಲ ಆ ತರ ನೀವೇನಪ್ಪಾ ಅಂದ್ರೆ ಇದ್ರೊಳಗೆ ನೀವು ಫೇಸ್ 1 ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಈಗ
ಮೇನ್ ಎಕ್ಸಾಮಿನೇಷನ್ ರಿಟರ್ನ್ ಟೆಸ್ಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಂದು 335 ಇರಬೇಕು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇನ್ಸ್ ಎಕ್ಸಾಮ್ ತೆಗಿಬೇಕು. ಈ ಗ್ರೂಪ್ ಸೆಕ್ಷನ್ 50 ಇರುತ್ತೆ, ಟೋಟಲ್ 280. ಇಷ್ಟು ನಾರ್ಮಲ್ ತೆಗೆದ್ರೆ 75, 20 ಟೋಟಲ್ 100. ಇಲ್ಲಿ ಏನಪ್ಪಾ ಅಂದ್ರೆ ಇದು ನಾರ್ಮಲೈಸ್ ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಆಗ್ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೈರೆಕ್ಟ್ ಲಿಂಕ್ ನ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿಕೊಂಡು ಈ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಆಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹೇಳ್ತೀನಿ. ಓಕೆ, ಇಲ್ಲಿ ಇವಾಗ ಏನಪ್ಪಾ ಅಂದ್ರೆ ನೀವು ಯಾವ ಜೋನ್, ನೀವು ಆಲ್ಮೋಸ್ಟ್ ಕರ್ನಾಟಕ ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ಏನಪ್ಪಾ ಅಂದ್ರೆ ಕರ್ನಾಟಕ ಜೋನ್ ಹಾಕ್ಬೇಕು. ಓಕೆ, ಇಲ್ಲಿ ತುಂಬಾ ಬೇರೆ ಬೇರೆ ಸ್ಟೇಟ್ ಇದಾವೆ. ನೀವು ಜಸ್ಟ್ ಇಲ್ಲಿ ನಾ ಮಾರ್ಕ್ ಮಾಡ್ತಾ ಇದ್ದೇನೆ 24 ಅಂದ್ರೆ ಏನಪ್ಪಾ ಅಂದ್ರೆ ಇದು ಕರ್ನಾಟಕ ಸ್ಟೇಟ್ ಆಗುತ್ತೆ. ಕರ್ನಾಟಕ ಒಳಗೆ ಎಲ್ಲೆಲ್ಲಿ ವೇಕೆನ್ಸಿಗಳು ಖಾಲಿ ಇದಾವಪ್ಪ ಅಂದ್ರೆ ವೇಕೆನ್ಸಿಗಳು ಖಾಲಿ ಇರೋದಲ್ಲ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಏನಪ್ಪ ಎಕ್ಸಾಮಿನೇಷನ್ ಸೆಂಟರ್, ಇದು ಬಂದ್ಬಿಟ್ಟು ಏನಪ್ಪ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ. ನಮ್ಮ ಕರ್ನಾಟಕ ಒಳಗೆ ಎಲ್ಲಿದೆ ಅಂತ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಒನ್ ಟೈಮ್ ನೀವು ನೋಡ್ಕೋಬಹುದು. ಓಕೆ, 24ನೇದು ಇಲ್ಲಿ 24 ಇದು ಮಾರ್ಕ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಬೆಳಗಾವಿ ಇದೆ, ಬೆಂಗಳೂರು ಇದೆ, ಧಾರವಾಡ ಇದೆ, ಹುಬ್ಳಿ ಇದೆ, ಮಂಗಳೂರು, ಮೈಸೂರು, ಶಿವಮೊಗ್ಗ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಉಡುಪಿ. ಇದು ಬಂದ್ಬಿಟ್ಟು ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಟ್ಟಿದ್ದಾರಪ್ಪ ಅಂದ್ರೆ ಮೇನ್ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬೆಂಗಳೂರು, ಧಾರವಾಡ ಮತ್ತೆ ಹುಬ್ಳಿ, ಮೈಸೂರು ಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇನ್ಸ್ ಎಕ್ಸಾಮ್ ಸೆಂಟರ್ ಆಗಿದೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಿಲಿಮ್ಸ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಓಕೆನಾ, ಇದಿಷ್ಟು ಎಕ್ಸಾಮ್ ಸೆಂಟರ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋಗೋಣ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಕಾಣ್ತಾ ಇಲ್ಲ, ಒನ್ ಟೈಮ್ ಚೆಕ್ ಮಾಡಿ ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ವಾ, ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅದನ್ನ ನೋಡ್ಕೋಬಹುದು. ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಏನಾದ್ರು ಕೊಟ್ಟಿದ್ದಾರಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅಂಡ್ ಇಂಟಿಮೇಷನ್ ಚಾರ್ಜ್ ಏನಪ್ಪಾ ಟೋಟಲ್ ಬಂದ್ಬಿಟ್ಟು ಇದ್ರೊಳಗೆ ಏನಪ್ಪಾ ಅಂದ್ರೆ ಯಾವ್ದೇ ತರ ರೀಫಂಡ್ ಆಗೋದಿಲ್ಲ. ಡಿಪೆಂಡ್ ಮಾಡಿ ರೀಫಂಡ್ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ತರ ರೀಫಂಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 750 ರೂಪಾಯಿ ಇರುತ್ತೆ. ಇದು ಬಂದ್ಬಿಟ್ಟು ಅನ್ರಿಸರ್ವ್ ಕ್ಯಾಂಡಿಡೇಟ್ ಆಗಿದೆ. ಒಂದು ಅನ್ರಿಸರ್ವ್ ಒಳಗೆ ಬಂದಿರೋ ಕ್ಯಾಂಡಿಡೇಟ್ ಮತ್ತೆ EWC OBC ಕ್ಯಾಂಡಿಡೇಟ್ ಒಳಗೆ ಏನಪ್ಪಾ ಅಂದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಇಲ್ಲಿ ಬಂದ್ಬಿಟ್ಟು ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇದು ಬಂದ್ಬಿಟ್ಟು SC/ST ವಿದ್ಯಾರ್ಥಿಗಳು ಮತ್ತೆ PTB ಕ್ಯಾಂಡಿಡೇಟ್ಗೆ ಯಾವುದೇ ತರ ನಿಮಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಜಸ್ಟ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿಗೆ, OBC ಅವರಿಗೆ, EWC ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ನಿಮಗೆ 750 ರೂಪಾಯಿ ನೀವು ಅಪ್ಲಿಕೇಶನ್ ಫೀ ಅನ್ನು ಫಿಲ್ ಮಾಡಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಡೌಟ್ ಇದ್ರೆ ಒನ್ ಟೈಮ್ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ನೀವು ನೋಡ್ಕೋಬಹುದು. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಎಕ್ಸಾಮ್ ಫೀಸ್ ಬಗ್ಗೆ ಆಯ್ತು. ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ನಿಮಗೆ ಕಂಪ್ಲೀಟ್ ಆಗಿ ಪ್ರೋಸೆಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಆಲ್ ಟಿಕೆಟ್ ಯಾವಾಗ ಬಿಡ್ತಾರಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಆವಾಗ ಹೇಳಿದಾಗೆ ಆಗಸ್ಟ್ ಇಲ್ಲ ಜೂನ್ ಒಳಗೆ ಆಲ್ ಟಿಕೆಟ್ ಬಿಡ್ತಾರೆ. ಆಲ್ ಟಿಕೆಟ್ ಬಿಟ್ಟ ಮೇಲೆ ನೀವು ಕೊಟ್ಟಿರುವಂತ ಫೋನ್ ನಂಬರ್ ಮತ್ತೆ ಇಮೇಲ್ ಏನಪ್ಪಾ ಅಂದ್ರೆ ಕಂಪಲ್ಸರಿ ಮೆಸೇಜ್ ಬಂದೇ ಬರುತ್ತೆ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ ಅಟೆಂಡ್ ಮಾಡಬಹುದು. ಓಕೆ, ಇದು ಒಂದು ಏನಪ್ಪಾ ಅಂದ್ರೆ SY ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡಬೇಕಂತ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಳ್ತಾ ಹೋಗ್ತೀನಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ನಿಮ್ಗೆ ಏನ್ ಡೌಟ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.